ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ಗೆ. ನಮಗೆ ಪರಿಚಿತವಾದ ಭೂಮಿ ಎಷ್ಟು ಎಕ್ಸ್ಟ್ರಾಆರ್ಡಿನರಿ ಅನ್ನೋದು ನಿಮಗೆ ಗೊತ್ತಾ? ನಾವೆಲ್ಲ ದಿನವೂ ಈ ಭೂಮಿಯಲ್ಲಿ ಬದುಕುತ್ತೀವಿ. ಆದರೆ ಈ ಗ್ರಹದ ಬಗ್ಗೆ ಅಷ್ಟು ಅಚ್ಚರಿ ಸಂಗತಿಗಳು ಇವೆ ಅನ್ನೋದನ್ನು ಯೋಚಿಸಿದ್ದೀರಾ? ಇವತ್ತು ನಾನು ನಿಮಗೆ ಭೂಮಿಯ ಬಗ್ಗೆ 10 ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ಸ್ ಹೇಳ್ತೀನಿ. ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ 2 ಫ್ಯಾಕ್ಟ್ಸ್ ನಿಮ್ಮನ್ನು ಕಂಪ್ಲೀಟ್ ಸರ್ಪ್ರೈಸ್ ಮಾಡುತ್ತವೆ. ಫ್ಯಾಕ್ಟ್ ನಂಬರ್ 1, ಭೂಮಿಯ ಸ್ಥಾನ. ಭೂಮಿ ಸೂರ್ಯನಿಂದ 3ನೇ ಗ್ರಹ. ಇದು ಲೈಫ್ ಪಾಸಿಬಲ್ ಆಗಿರುವ ಏಕೈಕ ಗ್ರಹ. ಭೂಮಿ ಸೂರ್ಯನಿಂದ 149.6 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಮರ್ಕ್ಯುರಿ ತುಂಬ ಹತ್ತಿರ, ಆದ್ದರಿಂದ ಉರಿಯುವಷ್ಟು ಬಿಸಿ. ನೆಪ್ಟ್ಯೂನ್ ತುಂಬ ದೂರ, ಆದ್ದರಿಂದ ಫ್ರೀಸಿಂಗ್ ಕೋಲ್ಡ್. ಆದರೆ ಭೂಮಿ ಜಸ್ಟ್ ರೈಟ್ ಡಿಸ್ಟೆನ್ಸ್ ಮೇಲೆ ಇದೆ. ಅದನ್ನು ಗೋಲ್ಡಿಲಾಕ್ಸ್ ಝೋನ್ ಅಂತ ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 2, ಭೂಮಿ ಸಂಪೂರ್ಣ ರೌಂಡ್ ಅಲ್ಲ. ನೀವು ಭೂಮಿಯು ಪರ್ಫೆಕ್ಟ್ ರೌಂಡ್ ಎಂದುಕೊಳ್ಳುತ್ತೀರಾ? ಆ್ಯಕ್ಚುಲಿ ಭೂಮಿ ಸ್ವಲ್ಪ ಫ್ಲ್ಯಾಟನ್ ಆಗಿದೆ. ಪೋಲ್ಸ್ ಬಳಿ ಮತ್ತು ಈಕ್ವೆಟಾರ್ ಬಳಿ ದೊಡ್ಡದು. ಈ ಶೇಪ್ನ ಟೆಕ್ನಿಕಲ್ ಹೆಸರು ಒಬ್ಲೇಟ್ ಸ್ಪೆರಾಯ್ಡ್. ಅದರರ್ಥ ನೀವು ಈಕ್ವೆಟಾರ್ ಹತ್ತಿರ ಇದ್ದರೆ ಸ್ಪೇಸ್ಗೆ ದೂರ ಸ್ವಲ್ಪ ಕಡಿಮೆ. ಫ್ಯಾಕ್ಟ್ ನಂಬರ್ 3, ಭೂಮಿ ಹೇಗೆ ತಿರುಗುತ್ತೆ? ಭೂಮಿ ತನ್ನ ಅಕ್ಷದ ಮೇಲೆ ಪ್ರತಿ ಸೆಕೆಂಡಿಗೆ ಎಷ್ಟು ವೇಗದಲ್ಲಿ ತಿರುಗುತ್ತದೆ ಗೊತ್ತಾ? ಸುಮಾರು 1670 ಕಿಲೋಮೀಟರ್ ಪ್ರತಿ ಗಂಟೆ. ಆದರೂ ನಮಗೆ ಫೀಲ್ ಆಗೋದಿಲ್ಲ, ಏಕೆಂದರೆ ಅಟ್ಮಾಸ್ಫಿಯರ್ ಕೂಡ ಸೇಮ್ ಸ್ಪೀಡ್ನಲ್ಲಿ ರೊಟೇಟ್ ಆಗುತ್ತದೆ. ಫ್ಯಾಕ್ಟ್ ನಂಬರ್ 4, ನೀರಿನ ಪ್ರಮಾಣ. ಭೂಮಿಯನ್ನು ಅರ್ತ್ ಅಂತ ಕರಿತೀವಿ, ಆದರೆ 71% ಭಾಗ ನೀರು. ಭೂಮಿ ಎಂಬ ಹೆಸರಿದ್ದರೂ ಆ್ಯಕ್ಚುಯಲ್ ಆಗಿ ಇದು ವಾಟರ್ ಪ್ಲಾನೆಟ್ ಆಗಿದೆ. ಲ್ಯಾಂಡ್ ಕೇವಲ 29%. ಫ್ಯಾಕ್ಟ್ ನಂಬರ್ 5, ಗ್ರಾವಿಟಿ, ಗುರುತ್ವಾಕರ್ಷಣೆ. ನಮ್ಮನ್ನು ನೆಲದ ಮೇಲೆ ಹಿಡಿದು ಇಟ್ಟಿರುವುದು ಗ್ರಾವಿಟಿ. ಅದು ಇಲ್ಲದಿದ್ದರೆ ಗಾಳಿ ಸ್ಪೇಸ್ಗೆ ಹೋಗುತ್ತಿತ್ತು, ಸಮುದ್ರದ ನೀರು ಹೊರಗೆ ಹಾರಿ ಹೋಗುತ್ತಿತ್ತು. ಗುರುತ್ವಾಕರ್ಷಣೆ ನಮಗೆ ಲೈಫ್ ಪಾಸಿಬಲ್ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 6, ಜೀವಜಾತಿಗಳ ವೈವಿಧ್ಯತೆ. ಭೂಮಿಯಲ್ಲಿ ಸುಮಾರು 8.7 ಮಿಲಿಯನ್ ಸ್ಪೀಷೀಸ್ ಇದ್ದಾವೆ. ಆದರೆ ವಿಜ್ಞಾನಿಗಳು ಎಲ್ಲ ಸ್ಪೀಷೀಸ್ಗಳನ್ನು ಇನ್ನೂ ಕಂಡುಹಿಡಿದಿಲ್ಲ. ಸಮುದ್ರದಲ್ಲಿ ಮಾತ್ರವೂ ಲಕ್ಷಾಂತರ ಹೊಸ ಜೀವಿಗಳು ಇನ್ನೂ ರಿಸರ್ಚ್ ಆಗಿಲ್ಲ. ಫ್ಯಾಕ್ಟ್ ನಂಬರ್ 7, ಅಟ್ಮಾಸ್ಫಿಯರ್. ನಮ್ಮ ವಾತಾವರಣ ನಮ್ಮ ಲೈಫ್ ಲೈನ್. ಇದರಲ್ಲಿ 78% ನೈಟ್ರೋಜನ್, 21% ಆಮ್ಲಜನಕ ಅಂದರೆ ಆಕ್ಸಿಜನ್, ಉಳಿದವು ಆರ್ಗಾನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆ ಗ್ಯಾಸಸ್. ಫ್ಯಾಕ್ಟ್ ನಂಬರ್ 8, ಗೋಲ್ಡಿಲಾಕ್ಸ್ ಝೋನ್. ನಾವು ಲೈಫ್ ಪಾಸಿಬಲ್ ಆಗಿರುವ ಏಕೈಕ ಕಾರಣ ನಮ್ಮ ಪ್ಲ್ಯಾನೆಟ್ ಟೆಂಪರೇಚರ್ ಪರ್ಫೆಕ್ಟ್ ಆಗಿದೆ. ಭೂಮಿ ನೈದರ್ ಟು ಹಾಟ್ ನಾಟ್ ಟು ಕೋಲ್ಡ್, ಅಂದರೆ ಇದು ತೀರಾ ಬಿಸಿಯೂ ಅಲ್ಲ, ತೀರಾ ಚಳಿಯೂ ಅಲ್ಲ. ಈ ರೇಂಜನ್ನು ಗೋಲ್ಡಿಲಾಕ್ಸ್ ಝೋನ್ ಅಂತ ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 9, ಮ್ಯಾಗ್ನೆಟಿಕ್ ಫೀಲ್ಡ್. ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಶೀಲ್ಡ್. ಸನ್ನಿಂದ ಬರುವ ರೇಡಿಯೇಷನ್ ನಮ್ಮ ಮೇಲೆ ಬೀಳದಂತೆ ತಡೆದುಕೊಳ್ಳುತ್ತದೆ. ಇದಿಲ್ಲದಿದ್ದರೆ ಭೂಮಿಯಲ್ಲಿ ಲೈಫ್ ಇಂಪಾಸಿಬಲ್. ಫ್ಯಾಕ್ಟ್ ನಂಬರ್ 10, ಭೂಮಿಯ ವಯಸ್ಸು. ಭೂಮಿಯ ವಯಸ್ಸು ಸುಮಾರು 4.5 ಬಿಲಿಯನ್ ವರ್ಷ. ಇದು ಬಿಗ್ ಬ್ಯಾಂಗ್ ಆದ 9 ಬಿಲಿಯನ್ ವರ್ಷಗಳ ನಂತರ ರೂಪುಗೊಂಡಿತು. ಈ ಫ್ಯಾಕ್ಟ್ಸ್ ನಿಮಗೆ ಹೇಗಿತ್ತು? ಯಾವುದು ನಿಮ್ಮ ಫೇವರೆಟ್? ಕಮೆಂಟ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಸ್ ಬೇಕಾ? ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯಬೇಡಿ. ಧನ್ಯವಾದಗಳು.